ಹಲೋ ಎಲ್ಲರಿಗೂ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಪ್ರಾಡಕ್ಟನ್ನು ಟ್ರೈ ಮಾಡ್ತಾ ಇದ್ದೇವೆ. ಅದೇ ಆಚಿ ಪಾನಿಪುರಿ ಕಿಟ್. ಸೊ ಈ ಪಾನಿಪುರಿ ಕಿಟ್ಟಲ್ಲಿ ಏನೆಲ್ಲ ಇದೆ, ಇದಕ್ಕೆ ಎಷ್ಟು ಪ್ರೈಸ್, ಹೇಗೆ ಮಾಡೋದು ಎಲ್ಲ ನೋಡುವ. ನೀವು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಹಳೆ ವೀಡಿಯೋಗಳನ್ನೆಲ್ಲ ನೋಡಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮಗೆ ಯಾವುದಾದ್ರೂ ಇಷ್ಟ ಆಯಿತು ಅಥವಾ ಏನೂ ಇಷ್ಟ ಆಗಲಿಲ್ಲ ಅಂತಾದರೆ ಕಮೆಂಟಲ್ಲಿ ತಿಳಿಸಿ. ಫೀಡ್ಬ್ಯಾಕ್ ತುಂಬ ಇಂಪಾರ್ಟೆಂಟ್, ಅದಕ್ಕೋಸ್ಕರ. ಸೊ ಸ್ಟಾರ್ಟ್ ಮಾಡುವ. ಸೊ ಈ ಆಚಿ ಪಾನಿಪುರಿ ಕಿಟ್, ಇದರಲ್ಲಿ ಪೂರಿ ಇದೆ, ರೆಡಿಮೇಡ್ ಪೂರಿ, ಆಮೇಲೆ ಮಿಂಟ್ ಚಟ್ನಿ, ಆಮೇಲೆ ಸ್ವೀಟ್ ಟ್ಯಾಮರಿಂಡ್ ಆ್ಯಂಡ್ ಡೇಟ್ ಚಟ್ನಿ, ಸೀಸನಿಂಗ್ ಎಲ್ಲ ಇದೆ. ಓಪನ್ ಮಾಡಿ ನೋಡುವ ಏನೆಲ್ಲ ಇದೆ ಅಂತ. ಸೊ ಈ ಥರ ಇದೆ. ಇದರಲ್ಲಿ ಪೂರಿ ಇದೆ. ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಪೂರಿ ಮಾಡಬೇಕು. ಆಮೇಲೆ ಇದರಲ್ಲಿ ಸೀಸನಿಂಗ್ ಫಾರ್ ಮ್ಯಾಶ್ಡ್ ಪೊಟ್ಯಾಟೋಸ್, ಆನಿಯನ್ ಆ್ಯಂಡ್ ಸ್ಪ್ರೌಟ್ಸ್ ಅಂತ ಇದೆ. ಆಮೇಲೆ 2 ಥರದ್ದು ಚಟ್ನಿ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಿರ್ಬೋದು, 2 ಥರದ ಚಟ್ನಿ ಮತ್ತು ಸೀಸನಿಂಗ್ಸ್, ಹಾಗೆ ಪೂರಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಮಾಡೋದು ಹೇಗೆ ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಫಸ್ಟಿಗೆ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಒಂದು ಪ್ಯಾನನ್ನು ಹೈ ಟೆಂಪ್ರೇಚರಲ್ಲಿ ಎಣ್ಣೆ ಹಾಕಿ ಹೀಟ್ ಮಾಡಬೇಕು. ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಪೂರಿನ ಹುರ್ಕೊಳ್ಬೇಕು. ಅದಾದ ಮೇಲೆ ಮಿಂಟ್ ಇದಿದೆ ಅಲ್ಲ, ಇಲ್ಲಿ ಪೇಸ್ಟ್ ಕೊಟ್ಟಿದ್ದಾರೆ, ಮಿಂಟ್ ಪೇಸ್ಟ್. ಆ ಪೇಸ್ಟಿಗೆ 250 ml ನೀರು ಮಿಕ್ಸ್ ಮಾಡಿದರೆ ಅದು ಏನು ಪಾನಿಪುರಿದು ಪಾನಿ ಇರ್ತದಲ್ಲ, ಅದು ರೆಡಿ ಆಗ್ತದೆ. ಆಮೇಲೆ ಒಂದು 200 ಗ್ರಾಮ್ ಅಷ್ಟು ಪೊಟ್ಯಾಟೊ ಬೇಯಿಸ್ಕೊಂಡು ಅದನ್ನು ಮ್ಯಾಶ್ ಮಾಡಿ ಅದಕ್ಕೆ 1 ಚಾಪ್ಡ್ ಆನಿಯನ್ ಹಾಕಬೇಕಂತೆ, ಈರುಳ್ಳಿ ಹಾಕಬೇಕು. ಹಾಗೆ ಇದರಲ್ಲಿ ಒಂದು ಒಳ್ಳೆ ಇರೋದಂತ ಹೇಳಿದರೆ ಇಲ್ಲಿ ಸೀಸನಿಂಗ್ ಕೊಟ್ಟಿದ್ದಾರೆ. ಈ ಸೀಸನಿಂಗನ್ನು ನೀವೇನು ಪೊಟ್ಯಾಟೊ ಬಾಯ್ಲ್ ಮಾಡಿರ್ತೀರಿ, ಅದಕ್ಕೆ ಒಂದು ಆನಿಯನ್ನ ಚಿಕ್ಕದು ಸ್ಲೈಸ್ ಮಾಡಿ ಹೆಚ್ಕೊಂಡು ಅದಕ್ಕೆ ಹಾಕಿರ್ತೀರಲ್ಲ, ಅದಕ್ಕೆ ಈ ಸೀಸನಿಂಗ್ ಹಾಕಿ ಬೇಕಾದರೆ ಒಂಚೂರು ಉಪ್ಪು ಹಾಕಿ ಮಿಕ್ಸ್ ಮಾಡಿದರೆ ನಿಮ್ಮದು ಪೊಟ್ಯಾಟೊ ಸ್ಟಫಿಂಗ್ ರೆಡಿ ಆಗ್ತದೆ. ಸೊ ಅದು. ಆಮೇಲೆ ಖರ್ಜೂರ ಚಟ್ನಿ ರೆಡಿ ಕೊಟ್ಟಿದ್ದಾರೆ, ಅದನ್ನೇ ತಿನ್ಬೋದು, ಅಂದರೆ ಅದನ್ನೇ ಹಾಗೆ ಯೂಸ್ ಮಾಡ್ಬೋದು ಅಂತ ಕೂಡ ಬರೆದಿದ್ದಾರೆ. ನಿಮಗೆ ಬೇಕಾದರೆ ಅದಕ್ಕೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು, ಅಂದರೆ ತುಂಬ ದಪ್ಪ ಅಂತ ಅಂತಿದ್ರೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಉದ್ದ ಮಾಡ್ಬೋದು. ಆಮೇಲೆ ತಿನ್ನಲಿಕ್ಕೆ ರೆಡಿ ಅಂತ. ಸೊ ಇದಕ್ಕೆ ನಾನು ಕೊಟ್ಟಿದ್ದು ಪ್ರೈಸು 49 rupees. ಸೊ ಇದಕ್ಕಿಂತ ಮೊದಲು ಜಲನಿ ಅಂತ ಯಾವುದೋ ಒಂದು ಕಂಪನಿದು ಬರ್ತಿತ್ತು ಪಾನಿಪುರಿ ಕಿಟ್. ಇದು ಆಚಿಯವ್ರದ್ದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಈ ಆಚಿ ಪಾನಿಪುರಿ ಕಿಟ್ಟಿಂದ ಮಾಡಿದ ಪಾನಿಪುರಿ ಹೇಗಿರ್ತದೆ, ಟೇಸ್ಟ್ ಹೇಗಿರ್ತದೆ ಅಂತ ನಾನೊಂದು ಫೀಡ್ಬ್ಯಾಕ್ ಕೊಡ್ತೇನೆ. ಆಮೇಲೆ ಮಾಡೋದು ಹೇಗೆ ಅಂತ ಪ್ರೊಸೀಜರ್ ನಿಮಗೆ ತೋರಿಸ್ತೇನೆ, ಹೇಗೆ ಉಂಟಂತ ನೋಡುವ. ಈಗ ಕಿಚನ್ ಕಡೆಗೆ ಹೋಗುವ, ಪಾನಿಪುರಿ ಮಾಡುವ. ಹಲೋ, ನನ್ನ ಕಿಚನ್ಗೆ ಸ್ವಾಗತ. ನಾನೀಗ ಪೊಟ್ಯಾಟೊ ಬಾಯ್ಲಿಗೆ ಇಟ್ಟಿದ್ದೇನೆ, ಹಾಗೆ ಈರುಳ್ಳಿ ಕಟ್ ಮಾಡುವ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಆನಿಯನ್ಸ್. ಈರುಳ್ಳಿ ಹೆಚ್ಚಿ ರೆಡಿಯಾಗಿದೆ. ಇದು ಈಗ ಬಟಾಟೆ ಮೇಲೆ ಇದನ್ನು ಅದಕ್ಕೆ ಮಿಕ್ಸ್ ಮಾಡಿ ಸೀಸನಿಂಗ್ ಸಹ ಮಿಕ್ಸ್ ಮಾಡುವ. ಓಕೆ, ಸೊ ನಮ್ಮದು ಈರುಳ್ಳಿ ಕಟ್ ಮಾಡಿ ಎಲ್ಲ ರೆಡಿ ಇತ್ತು. ಸೊ ಸ್ಟಫಿಂಗ್ ಆಮೇಲೆ ಮಾಡ್ಕೊಳ್ಳುವ. ಸೊ ಈಗ ಫಸ್ಟಿಗೆ ಮಿಂಟ್ ಚಟ್ನಿ ಮತ್ತು ಟ್ಯಾಮರಿಂಡ್ ಚಟ್ನಿ ಮಾಡುವ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಪ್ಯಾಕ್ 3 ಮಿಂಟ್ ಚಟ್ನಿ ಪೇಸ್ಟ್ ಅಂತ ಹೇಳಿ ಬರೆದಿದ್ದಾರೆ. ಸೊ ಇದು ಮಿಂಟ್ ಚಟ್ನಿ. ಇದು ಹೇಗೆ ಮಾಡೋದು ಅಂತ ಹೇಳಿ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಫಾರ್ ಮಿಂಟ್ ವಾಟರ್ ಡೈಲ್ಯೂಟ್ ಆಚಿ ಮಿಂಟ್ ಚಟ್ನಿ ಪೇಸ್ಟ್ ಇನ್ 250 ml ಆಫ್ ವಾಟರ್ ಅಂತ ಕೊಟ್ಟಿದ್ದಾರೆ. ಸೊ ನನ್ನ ಹತ್ರ ಈಗ ಒಂದು ಚಿಕ್ಕ ಇದುಂಟು,
ಇದರಲ್ಲಿ ಇದು 250 ml, ಈ ಲೋಟರೊಂದು 250 ml. ಸೊ ಫಸ್ಟಿಗೆ ನಾನು ನೀರು ಮಿಕ್ಸ್ ಮಾಡ್ತೇನೆ. ನೀರಿಗೆ ಈ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಬೇಕು. ಓಕೆ, ನಮ್ಮದು ಪುದೀನ ಚಟ್ನಿ ರೆಡಿ ಇದೆ. ಈಗ ನಾವು ಟ್ಯಾಮರಿಂಡ್ ಆ್ಯಂಡ್ ಡೇಟ್ಸ್ ಚಟ್ನಿ ಮಾಡುವ. ಇದನ್ನು ತೆಗೆದು ನಾವು ಪಕ್ಕಕ್ಕೆ ಇಟ್ಟಾನೆ. ಸೊ ಇದಕ್ಕೆ ನಾನೊಂದು ಚಿಕ್ಕದು ಬೌಲ್ ತೊಗೊಂಡಿದ್ದೇನೆ ಅಷ್ಟೇ, ಬಿಕಾಸ್ ಇದಿಷ್ಟೇ ಇರೋದು. ಸೊ ಇದರಲ್ಲೂ ಬರೆದಿದ್ದಾರೆ ಪ್ಯಾಕ್ 2 ಸ್ವೀಟ್ ಟ್ಯಾಮರಿಂಡ್ ಡೇಟ್ಸ್ ಚಟ್ನಿ ಅಂತೇಳಿ. ಸೊ ಇದರಲ್ಲಿ ಇನ್ಸ್ಟ್ರಕ್ಷನ್ ಪ್ರಕಾರ ನೀರು ಬೇಕಾದರೆ ಮಿಕ್ಸ್ ಮಾಡ್ಬೋದು, ಇಲ್ಲಾಂದರೆ ಪರವಾಗಿಲ್ಲ ಅಂತ ಉಂಟು. ಸೊ ನಾನು ನೀರು ಮಿಕ್ಸ್ ಮಾಡ್ತಾ ಇಲ್ಲ, ಹೀಗೆ ಇರಲಿ ಅಂತ. ಇದು ತುಂಬ ದಪ್ಪ ಉಂಟು ಅಂತ ಅನ್ನಿಸ್ತಾ ಉಂಟು, ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ತೇನೆ ನಾನು. ಸ್ವಲ್ಪ ಅಂದರೆ ತುಂಬ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಆಗಿದೆ. ಈಗ ಕನ್ಸಿಸ್ಟೆನ್ಸಿ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತಾ ಉಂಟು, ಯಾಕಂದರೆ ಸ್ವಲ್ಪ ನೀರಿದ್ರೇ ಸರಿ. ಇದು ತುಂಬ ದಪ್ಪ ಇತ್ತು ಆವಾಗ. ಸೊ ನಮ್ಮದು ಡೇಟ್ಸ್ ಆ್ಯಂಡ್ ಟ್ಯಾಮರಿಂಡ್ ಚಟ್ನಿ ಸಹ ರೆಡಿಯಾಗಿದೆ. ಬಟಾಟೆ ಬೆಂದು ರೆಡಿಯಾಗಿದೆ. ಸೊ ಇದ್ರದ್ದು ಸಿಪ್ಪೆ ತೆಗೆದು ಈಗ ಮ್ಯಾಶ್ ಮಾಡಬೇಕು. ಇದು ಬಟಾಟೆಗೆ ನಾನು ಆ್ಯಕ್ಚುಲಿ 6 ವಿಸಿಲ್ ಕೂಗಿಸಿದ್ದೆ. ಸೊ ಕರೆಕ್ಟಾಗಿ ಬೆಂದಿದೆ ಇದು. ಸೊ ಓಪನ್ ಆಗ್ತಾ ಉಂಟು ಸಿಪ್ಪೆ ಎಲ್ಲ, ಹಾಗಾಗಿ ಇದು ಕರೆಕ್ಟ್ ಬೆಂದಿದೆ. ಈಗ ಇದನ್ನು ಸರಿ ಮ್ಯಾಶ್ ಮಾಡಬೇಕು. ಸೊ ಮ್ಯಾಶರ್ ತೊಗೊಂಡು ಮಾಡ್ತಾಯಿದ್ದೀನಿ. ಇದಕ್ಕೀಗ ಈರುಳ್ಳಿ ಹಾಕ್ಕೊಳ್ತೇನೆ ನಾನು. ಆವಾಗಲೇ ಕಟ್ ಮಾಡಿಟ್ಟಿದ್ದೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೇನೆ. ಮ್ಯಾಶ್ ಮಾಡ್ಕೊಂಡಾಗಿದೆ. ಈಗ ನಾನೇನು ಮಾಡಿದೆ, ಚಮಚ ತಗೊಂಡು ಮಿಕ್ಸ್ ಮಾಡ್ತಾಯಿದ್ದೇನೆ, ಯಾಕಂದರೆ ಅದು ಮ್ಯಾಶರಲ್ಲಿ ಕರೆಕ್ಟ್ ಮಿಕ್ಸ್ ಆಗೋದಿಲ್ಲ. ಸೊ ಈಗ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ ಪೊಟ್ಯಾಟೊ ಮತ್ತು ಆನಿಯನ್. ಸೊ ಇದಕ್ಕೆ ಈಗ ಈ ಪ್ಯಾಕ್ ಹಾಕ್ತಾಯಿದ್ದೇನೆ. ಇದು ಪ್ಯಾಕ್ 4. ಇದು ಸೀಸನಿಂಗ್ ಫಾರ್ ಮ್ಯಾಶ್ಡ್ ಪೊಟ್ಯಾಟೊ ಆ್ಯಂಡ್ ಆನಿಯನ್ ಆ್ಯಂಡ್ ಸ್ಪ್ರೌಟ್ಸ್ ಅಂತ. ಇನ್ ಕೇಸ್ ಇಫ್ ಯು ವಾಂಟ್ ಸ್ಪ್ರೌಟ್, ನೀವು ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಬೋದು. ನಾನು ಸದ್ಯಕ್ಕೆ ಸ್ಪ್ರೌಟ್ಸ್ ಏನು ಆ್ಯಡ್ ಮಾಡ್ತಾಯಿಲ್ಲ, ಬರೀ ಆಲೂಗಡ್ಡೆ ಮತ್ತು ಈರುಳ್ಳಿ ಅದೆರಡು ಮಾತ್ರ ಮಿಕ್ಸ್ ಮಾಡ್ತಾಯಿದ್ದೇನೆ. ಈವನ್ ಬಟಾಣಿ ಕೂಡ ನಾನು ತಗೊಳ್ಳಿಲ್ಲ. ಸೊ ಈ ಪ್ಯಾಕ್ 4 ಇವಾಗ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೇನೆ. ನಾನು ಯಾಕೆ ಈ ಸಲ ಆಚೆ ಅವ್ರದ್ದು ಪಾನಿಪುರಿ ಟ್ರೈ ಮಾಡುವ ಅಂತ ಅಂದ್ಕೊಂಡಿದ್ದೆ ಅಂದರೆ, ನಾನು ಆಚೆ ಸಾಂಬಾರು ಪೌಡರ್ ಯೂಸ್ ಮಾಡಿದ್ದೆ, ತುಂಬ ಒಳ್ಳೆ ಇತ್ತು. ಅಂದರೆ
ಸ್ಮೆಲ್ ಆಗಿರ್ಬೋದು ಅಥವಾ ಟೇಸ್ಟ್ ಆಗಿರ್ಬೋದು ತುಂಬ ಒಳ್ಳೆಯಿತ್ತು. ನನಗೆ ಇವ್ರದ್ದು ಆಚೆ ಅವ್ರದ್ದು ಮಸಾಲೆಗಳೆಲ್ಲ ತುಂಬ ಇಷ್ಟ ಆಗ್ತದೆ. ಅದಕ್ಕೋಸ್ಕರ ಈ ಸರ್ತಿ ಇದು ಒಳ್ಳೆ ಇರ್ಬೋದು ಅಂತ ಅಂದ್ಕೊಂಡು ನಾನು ತಗೊಂಡೆ ಆಚಿದ್ದು. ಈಗ ನೋಡುವ ಹೇಗೆ ಆಗ್ತದೆ ಏನಂತ. ಸೊ ಇದು ಮಿಕ್ಸ್ ಮಾಡ್ತಾಯಿದ್ದೇನೆ ನಾನೀಗ, ಮಸಾಲ ಮಿಕ್ಸ್ ಮಾಡಿದ್ದೇನೆ. ಅವರು ಸೀಸನಿಂಗ್ ಅಂತ ಕೊಟ್ಟಿದ್ರು, ನಾನು ಚಿಲ್ಲಿ ಫ್ಲೇಕ್ಸ್ ಒರೆಗಾನೋ ಆ ಟೈಪ್ ಸೀಸನಿಂಗ್ ಕೊಡ್ತಾರೆ ಅಂದ್ಕೊಂಡಿದ್ದೆ, ಬಟ್ ಇದು ಮಸಾಲೆ ಕೊಟ್ಟಿದ್ದಾರೆ. ಇರಲಿ, ಮಿಕ್ಸ್ ಮಾಡ್ತಾಯಿದ್ದೇನೆ. ಒಂದು ಪೊಟೆಟೊ ಮಿಕ್ಸ್ ಈಗ ರೆಡಿಯಾಗಿದೆ, ಸೀಸನಿಂಗ್ ಎಲ್ಲ ಕರೆಕ್ಟ್ ಉಂಟು. ಸೊ ಇದು ರೆಡಿಯಾಗಿದೆ. ಇನ್ನು ನಾವು ಪೂರಿ ಹುರಿಬೇಕು, ಅದೊಂದೇ ಇರೋದು ಪೆಂಡಿಂಗ್. ಸೊ ನಾನು ಪೂರಿ ಫಸ್ಟಿಗೆ ಯಾಕೆ ಹುರ್ಕೊಳ್ಳಿಲ್ಲ ಅಂತ ಹೇಳಿದರೆ, ಈಗ ಸೊ ನಾನು ಪೂರಿ ಹುರಿದು ಏನಾದರೂ ಇನ್ಕೆ ಸೈಡಿಗಿಟ್ಟು ಉಳಿದಿದ್ದೆಲ್ಲ ಮಾಡೋ ಅಷ್ಟರಲ್ಲಿ ಆ ಪೂರಿ ಫುಲ್ಲು ಸಾಗಿ ಆಗ್ತಿತ್ತು. ಅದಕ್ಕೋಸ್ಕರ ನಾನು ಪೂರಿ ಲಾಸ್ಟಿಗೆ ಮಾಡಿ ಆಮೇಲೆ ಇಮಿಡಿಯೇಟ್ ತಿನ್ಬೋದಲ್ಲ, ಅದಕ್ಕೋಸ್ಕರ ನಾನು ಪೂರಿ ಮಾಡೋದು ಪ್ರೊಸೀಜರ್ನ ಲಾಸ್ಟಿಗೆ ಇಟ್ಕೊಂಡೆ. ಸೊ ಈಗ ನಾನು ಪೂರಿ ಫ್ರೈ ಮಾಡಬೇಕು. ಸೊ ಆಚೆ ಪಾನಿಪುರಿ ಕಿಟ್ಟಿದ್ದು ಕಡೆ ಪ್ಯಾಕೆಟ್ ಓಪನ್ ಮಾಡ್ತಾಯಿದ್ದೇನೆ. ಸೊ ಪೂರಿ ಪ್ಯಾಕೆಟ್. ಸೊ ಪ್ಯಾಕೆಟ್ ಈ ಥರ ಕಾಣಿಸ್ತದೆ ನೋಡಿ, ಹೀಗೆ ಉಂಟು ಪೂರಿ ಪ್ಯಾಕೆಟ್. ಸೊ ಇದರಲ್ಲಿ ಎಷ್ಟು ಪೂರಿ ಕೊಟ್ಟಿದ್ದಾರೆ ಅಂತ ನಮಗೆ ಆ್ಯಕ್ಚುಲಿ ಇನ್ನೂ ಗೊತ್ತಿಲ್ಲ. ಯಾಕೆಂತ ಹೇಳಿದರೆ ಇದರಲ್ಲೂ ಏನೂ ಬರೀಲಿಲ್ಲ ಎಷ್ಟು ಪೂರಿ ಉಂಟು ಅದರಲ್ಲಿ, ಅಂದರೆ ನಂಬರ್ ಆಫ್ ಪೂರಿ ಎಷ್ಟು ಕೊಟ್ಟಿದ್ದಾರೆ ಅಂತೇಳಿ. ಬರೀ ಗ್ರಾಮ್ ಕೊಟ್ಟಿದ್ದಾರೆ, ದಟ್ 60 ಗ್ರಾಮ್ ಆಫ್ ಪ್ಯಾಕೆಟ್ ಇದು ಅಂತ. ಮತ್ತು ಏನೂ ಇನ್ಫಾರ್ಮೇಷನ್ ಇಲ್ಲ. ಸೊ ಇದು ಕಟ್ ಮಾಡಿ ಎಷ್ಟು ಉಂಟು ಅಂತ ಹೇಳ್ತೀನಿ. ಪೂರಿ ನೋಡಿ ಈ ಥರ ಕಾಣಿಸ್ತದೆ, ಹೀಗೆ ಪೂರಿ. ಸೊ ಇದನ್ನು ಎಣ್ಣೆಗೆ ಹಾಕಬೇಕು. ಸೊ ಎಣ್ಣೆ ಕಾಯ್ತಾ ಇದೆ, ನಾನು ಇಟ್ಟಿದ್ದೇನೆ ಎಣ್ಣೆ. ಸೊ ಇದೀಗ ಎಷ್ಟು ಉಂಟು ಅಂತ ಲೆಕ್ಕ ಮಾಡುವ. 5, 6, 7, 8, 9, 10, 27. ಸೊ ಇಲ್ಲಿ ಪೂರಿ ಉಂಟು 27 ಪೂರಿ ಕೊಟ್ಟಿದ್ದಾರೆ. ಅದು ಎಂಥ ಲೆಕ್ಕಾಚಾರ ಅಂತ ಗೊತ್ತಿಲ್ಲ. ಆಚೆ 25 ಸಾಲ, ಆಚೆ 30 ಸಾಲ, 27 ಪೂರಿ ಕೊಟ್ಟಿದ್ದಾರೆ. ಸೊ ಪರವಾಗಿಲ್ಲ, 27ಕ್ಕೆ 27 ಪೂರಿ ಸಹ ನಾನು ಹುರಿದು ಈಗ ಟ್ರೈ ಮಾಡ್ತೇನೆ. ಪೂರಿ ಹುರಿದು ರೆಡಿಯಾಗಿದೆ. ಹಾಗೆ ಇದು ಮಿಂಟ್ ಚಟ್ನಿ, ಟ್ಯಾಮರಿನ್ ಚಟ್ನಿ, ಪೊಟೆಟೊ ಸ್ಟಫಿಂಗ್, ಪೂರಿ ಎಲ್ಲ ರೆಡಿಯಾಗಿದೆ. ಈಗ ನಾನು ತಿಂದು ಹೇಗೆ ಉಂಟು ಅಂತ ರಿವ್ಯೂ ಹೇಳ್ತೇನೆ. ತುಂಬ ಒಳ್ಳೆ ಉಂಟು. ಸೀಸನಿಂಗ್, ಸ್ಟಫಿಂಗ್, ಆ ಮಸಾಲೆ, ಚಟ್ನಿ ತುಂಬ ಒಳ್ಳೆ ಉಂಟು. ಸೊ ಇನ್ನೊಂದು ಸರ್ತಿ ಗ್ಯಾರಂಟಿ ಬೈ ಮಾಡಿ ತಿನ್ನಲೇಬೇಕು. ಮನೇಲಿ ಮಾಡಿಕೊಂಡ್ರೆ ಇಟ್ಸ್ ವರ್ತ್. ಆ್ಯಕ್ಚುಲಿ 27 ಪೂರಿ ಕೊಟ್ಟಿದ್ದಾರೆ.
ಹೊರಗಡೆ ತಿನ್ನೋದಾದರೆ 5 ಪೂರಿಗೆ 25 ರೂಪಾಯಿ ಉಂಟು. ಇದು 50 ರೂಪಾಯಲ್ಲಿ 27 ಪೂರಿ ಬರ್ತಾ ಉಂಟಂದರೆ ತುಂಬ ಒಳ್ಳೆ ಉಂಟು. ಹಾಗೆ ಇದು ಈಸಿ ಟು ಮೇಕ್, ಜಾಸ್ತಿ ಏನು ಕೆಲಸ ಇಲ್ಲ. ಬರೀ ಬಟಾಟೆ ಬೇಯಿಸೋದು ಒಂದೇ ಗ್ಯಾಸ್ ಕೆಲಸ ಇರೋದು, ಮತ್ತು ಇನ್ಯಾವುದು ಗ್ಯಾಸ್ ಕೆಲಸ ಇಲ್ಲ. ಪೂರಿ ಹುರ್ಕೊಳ್ಳೋದು ಅಷ್ಟೇ. ತುಂಬ ಒಳ್ಳೆ ಉಂಟು. ಹಾಗೆ ಇದು ನಾನ್ ಸ್ಪಾನ್ಸರ್ಡ್ ವಿಡಿಯೋ. ನನಗೆ ಆಚೆಯವರು ಯಾವುದೇ ಕಡೆಯಿಂದ ಅವರು ಅಡ್ವರ್ಟೈಸ್ ಮಾಡಿ ಅಂತ ಏನು ಹೇಳಲಿಲ್ಲ. ನಾನು ಒಂದು ಶಾಪಿಗೆ ಹೋಗಿ ನೋಡಿ ತಗೊಂಡು ಬಂದಿದ್ದು ಮಾತ್ರ. ತುಂಬ ಒಳ್ಳೆ ಉಂಟು. ಮನೇಲಿ ಆರಾಮ್ಸೆ ಮಾಡ್ಕೊಂಡು ತಿನ್ಬೋದು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನೇ ಫೀಡ್ಬ್ಯಾಕ್ ಇದ್ದರೂ ಕಮೆಂಟಲ್ಲಿ ನನಗೆ ಹೇಳಿ. ಹಾಗೆ ಪಾನಿಪುರಿ ಮಾಡ್ಕೊಂಡು ತಿಂತಾಯಿರಿ. ಬಾಯ್.